ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ವಿಚಾರಣೆ ಚುರುಕುಗೊಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಸಿಬಿಐ ಈ ಒಂದು ಪ್ರಕರಣವನ್ನು ಈಗಾಗಲೇ ತನಿಖೆ ಮಾಡ್ತಾ ಇದೆ. ಇಲ್ಲಿ ಸುಚಿಸ್ಮಿತಾ ರೌಲ್ ಬ್ಯಾಂಕ್ನ ಬ್ರಾಂಚ್ ಹೆಡ್ ಆಗಿರುವಂಥ ಸುಚಿಸ್ಮಿತಾ ರೌಲ್ ಅವರು ಕೂಡ ಇದ್ದಾರೆ. ಅದೇ ರೀತಿ ದೀಪಾ ಡಿ ಈಗ ಡೆಪ್ಯೂಟಿ ಮ್ಯಾನೇಜರ್ ಕೂಡ ಹೌದು. ವಿ ಕೃಷ್ಣಮೂರ್ತಿ ಬ್ಯಾಂಕ್ನ ಕ್ರೆಡಿಟ್ ಆಫೀಸರ್ ಕೂಡ ಆಗಿದ್ದಾರೆ. ಸಿಬಿಐನಲ್ಲಿ 3 ಸಿಬ್ಬಂದಿ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಈಗಾಗಲೇ ಈ ಒಂದು ತನಿಖೆಗೆ ಭಾಗ ಆಗಬೇಕಾಗುತ್ತೆ. ಇನ್ಫ್ಯಾಕ್ಟ್ ಜೆ ಮಹೇಶ್ ಎಂಬವರು ಈ ಸಿಬ್ಬಂದಿ ವಿರುದ್ಧ ದೂರನ್ನು ಕೊಟ್ಟಿದ್ದರು. ಜೆ ಮಹೇಶ್ ಬೆಂಗಳೂರು ಪೂರ್ವ ವಲಯದ ಡಿ ಜಿ ಎಂ ಆಗಿರುವಂಥ ಜೆ ಮಹೇಶ್ ಸಿಬಿಐಗೆ ದೂರನ್ನು ಕೊಟ್ಟಿದ್ದರು. ಯಾವುದೇ ಪ್ರಕರಣ ಪ್ರಮುಖವಾಗಿ ಬ್ಯಾಂಕ್ನಲ್ಲಿ 10 ಕೋಟಿಗಿಂತ ಹೆಚ್ಚು ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ, ಅದನ್ನು ನೇರವಾಗಿ ಸಿಬಿಐಗೆ ಕೂಡ ಕೊಡ್ಬೋದಾಗುತ್ತೆ. ಆ ಥರ ಕಾನೂನು ಕೂಡ ಇದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿ 187 ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತದ ಅವ್ಯವಹಾರ ಆಗಿದೆ ಅಂತ ಆರೋಪ ಕೇಳಿಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸುಚಿಸ್ಮಿತಾ ರೌಲ್ ಹಾಗೂ ದೀಪಾ ಸೇರಿದಂತೆ ಇನ್ನೊಬ್ಬರು ಕ್ರೆಡಿಟ್ ಆಫೀಸರ್ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರ್ ಸೇರಿದಂತೆ ವಿ ಕೃಷ್ಣಮೂರ್ತಿ ಬ್ಯಾಂಕ್ನ ಕ್ರೆಡಿಟ್ ಆಫೀಸರ್ ಇವರ ವಿರುದ್ಧವೂ ಕೂಡ ತನಿಖೆ ನಡೀತಾ ಇದೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್, ಬ್ಯಾಂಕ್ನಿಂದ ಜಾಯ್ನ್ ಆಗ್ತಾರೆ. ಪ್ರದೀಪ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಸಿಬ್ಬಂದಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಸಹಜವಾಗಿ ಈಗ ಎಲ್ಲರ ಚಿತ್ತ ಈ ಬ್ಯಾಂಕ್ನಂತ ಕೂಡ ನೆಟ್ಟಿದೆ. ಯಾಕಂದರೆ ಈ ಬ್ಯಾಂಕ್ನಿಂದ ಆಗಿದ್ದಂಥ ಅವ್ಯವಹಾರವನ್ನು ಗಮನಿಸ್ತಾ ಇದ್ದರೆ ಇನ್ನಷ್ಟು ಹೆಚ್ಚಿನ ತನಿಖೆಗಳಾಗುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಒಂದಲ್ಲ ಎರಡಲ್ಲ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಲಾಗಿತ್ತು, 4-5 ಬೇರೆ ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡಲಾಗಿತ್ತು. ಇಲ್ಲಿ ಒಂದು ಆರೋಪ ಇರುವಂಥದ್ದು ನೇರವಾಗಿ ಅಕೌಂಟ್ಗಳ ಮೂಲಕ ಖಾಸಗಿ ಅಕೌಂಟ್ಗೆ, ಅಂದರೆ ಸರ್ಕಾರದ ನಿಗಮದ ಅಕೌಂಟ್ ಮೂಲಕ ಖಾಸಗಿ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದು ಒಂದು ಆರೋಪ. ಇದ್ರ ಜೊತೆಗೆ ಈ ಸೈನ್ಗಳನ್ನು, ಚೆಕ್ಗಳನ್ನು, ಅದೇ ರೀತಿ ಬ್ಯಾಂಕ್ ಅಕೌಂಟ್ಗಳನ್ನು ನಕಲಿ ಮಾಡಲಾಗಿದೆ ಅಂತ ಮತ್ತೊಂದು ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಯಾವ ವೃತ್ತ ಸಾಗ್ತಾ ಇದೆ? ಪ್ರಮೋದ್, ಈ ಒಂದು ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ 2 ಆಯಾಮಗಳಲ್ಲಿ ತನಿಖೆ ನಡೀತಾ ಇರುವಂಥದ್ದು. ನಿನ್ನೆ ತನಕ ಏನು ರಾಜ್ಯ ಸರ್ಕಾರ ರಚಿಸಿರುವಂತಹ SIT ಟೀಮ್ ಏನಿದೆ ಅದು ಮಾಜಿ ಮಂತ್ರಿಯಾದಂತಹ ನಾಗೇಂದ್ರ ಸೇರಿದಂತೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರನ್ನ ಕೂಡ ನಿನ್ನೆ ವಿಚಾರಣೆ ನಡೆಸಿತ್ತು. ನಿನ್ನೆ ತನಕ ಒಂದು ರೀತಿಯಲ್ಲಿ SIT ತನಿಖೆಯ ಒಂದು ಹಂತಕ್ಕೆ ತಗೊಂಡೋದ್ರೆ, ಇವತ್ತು ಬೆಳ್ಳಂಬೆಳಿಗ್ಗೆ CBIನಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ಇವತ್ತು ED ಈ ಒಂದು ಪ್ರಕರಣದ ಆರೋಪಿಗಳು ಯಾರಿದ್ದಾರೆ ಅವರ ಮನೆಗಳು ಮತ್ತು ಕಚೇರಿಗಳ ಸಂಬಂಧ ಈಗ ದಾಳಿಯನ್ನ ನಡೆಸಿ ಈಗ ಪರಿಶೀಲನೆ ನಡೆಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ CBIನಲ್ಲಿ ಕಳೆದ ಜೂನ್ 3ರಂದು ಬ್ಯಾಂಕ್ನ DGM ಆಗಿರುವಂತಹ ಮಹೇಶ್ ಅವರು ದೂರನ್ನ ದಾಖಲಿಸಿರ್ತಾರೆ. ಈ ಸಂಬಂಧ FIR ದಾಖಲಿಸಿಕೊಂಡಿದ್ದಂತಹ CBI ಅಧಿಕಾರಿಗಳು ಅಲ್ಲಿಂದ ತನಿಖೆಯನ್ನು ಚುರುಕುಗೊಳಿಸಿರ್ತಾರೆ. ಈ ಸಂಬಂಧ ED ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿಯಾಗಿ ಇವತ್ತು ರಾಜ್ಯಾದ್ಯಂತ 18 ಕಡೆ, ಬೆಂಗಳೂರಿನ 6 ಕಡೆ ಸೇರಿದಂತೆ ರಾಜ್ಯಾದ್ಯಂತ 18 ಕಡೆ ಇವಾಗ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ CBIನಲ್ಲಿ ದಾಖಲಾಗಿದ್ದು 3 ಜನ ಬ್ಯಾಂಕ್ನ ಅಧಿಕಾರಿಗಳ ವಿರುದ್ಧ. ಅದರಲ್ಲಿ ಬ್ಯಾಂಕ್ನ ಏನು ಈ ಒಂದು ಬ್ರಾಂಚ್ ಹೆಡ್ ಆಗಿರುವಂತಹ ಸುಚಿಸ್ಮಿತಾ ರೌಲ್ ಮತ್ತು ಡೆಪ್ಯೂಟಿ ಹೆಡ್ ಬ್ರಾಂಚ್ ಆಗಿದ್ದಂತಹ ದೀಪಾ ಅವರು, ಜೊತೆಗೆ ಕೃಷ್ಣಮೂರ್ತಿ ಏನಿದ್ದಾರೆ ಕ್ರೆಡಿಟ್ ಆಫೀಸರ್, ಇವ್ರು 3 ಜೊತೆಗೆ ಇನ್ನಿತರ ಜನಪ್ರತಿನಿಧಿಗಳು ಅಂತ ಸಹ ಒಂದು FIRನಲ್ಲಿ ಉಲ್ಲೇಖ ಆಗಿತ್ತು. ಈ ಸಂಬಂಧ 3 ಅಧಿಕಾರಿಗಳ ಮನೆ ಮೇಲೆ ಇವತ್ತು ವಿಜಯನಗರ, JJ ನಗರ ಮತ್ತು ಕೋರಮಂಗಲ ಈ 3 ಅಧಿಕಾರಿಗಳ ಮನೆ ಮೇಲೆ ಇವತ್ತು ED ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ಬೋದು, ನಾನು ಆ ಬ್ಯಾಂಕ್ನ ತೋರಿಸ್ತಾ ಇದ್ದೀನಿ. ಇದೇ ಒಂದು ಬ್ಯಾಂಕ್ನಲ್ಲಿ ಈ ಒಂದು ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಅಂದರೆ ಇದಕ್ಕಿಂತ ಮುಂಚೆ ವಸಂತನಗರದಲ್ಲಿ ನಿಗಮದ ಬ್ಯಾಂಕ್ನ ಬ್ರಾಂಚ್ ಇರುತ್ತೆ. ಆದರೆ ತದನಂತರ ಕಳೆದ ಫೆಬ್ರವರಿಯಲ್ಲಿ ಈ ಒಂದು ಅಂದರೆ MG ರೋಡಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಈ ಒಂದು ಶಾಖೆಗೆ ನಿಗಮದ ಖಾತೆ ವರ್ಗಾವಣೆ ಆಗಿರುತ್ತೆ. ಆವಾಗ 187 ಕೋಟಿ ರೂಪಾಯಿಗಳು ಈ ಒಂದು ಬ್ರಾಂಚ್ಗೆ ವರ್ಗಾವಣೆ ಆಗಿರುತ್ತೆ. ಅದರಲ್ಲಿ 94 ಕೋಟಿ ರೂಪಾಯಿ ಯಾರಿಗೂ ತಿಳಿದಂತೆ ಹಣ ವರ್ಗಾವಣೆ ಆಗಿತ್ತು ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಆ ಒಂದು ಹಣ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ ಅಕೌಂಟ್ನ ಸುಮಾರು 100 ಅಲ್ಲಿ ಬ್ಯಾಂಕ್ ಖಾತೆಗಳಿರ್ತವೆ, ಅಲ್ಲಿಗೆ ವರ್ಗಾವಣೆ ಆಗಿರುತ್ತೆ. ಅದು ಕೂಡ ಬೇನಾಮಿ ಅಂತ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು 94 ಕೋಟಿ ಅಕ್ರಮ ವರ್ಗಾವಣೆ ಸಂಬಂಧ ಸೇರಿದಂತೆ ಈ ಒಂದು 187 ಕೋಟಿ ರೂಪಾಯಿ ಹಗರಣ ವಿಚಾರ ಈಗ ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮನೆಗಳ ಮೇಲೆ ED ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಪ್ರದೀಪ್ ಎಲ್ಲ ಮಾಹಿತಿಗಾಗಿ.